ರಾಜ್ಯದ ಕಂದಾಯ ಇಲಾಖೆಯಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ. ಇಲ್ಲಿಯವರೆಗೂ ಈ ಖಾತಾ ಇಲ್ಲದ ಆಸ್ತಿಗಳಿಗೆ ಅಂದರೆ ಮನೆ ಹಾಗೂ ಖಾಲಿ ಜಾಗ ಇರುವಂತಹ ಆಸ್ತಿಗಳಿಗೆ ಸ್ಥಳೀಯ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿಗಳು, ಮಹಾನಗರ ಪಾಲಿಕೆಗಳು ಅಥವಾ ಸಬ್ ರಿಜಿಸ್ಟ್ರಾರ್ಗಳಲ್ಲಿ ಈ ಖಾತಾ ಪ್ರಕ್ರಿಯೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿತ್ತು. ಆದರೆ ಈ ಖಾತಾ ಮಾಡಿಕೊಳ್ಳದೆ ಇರುವ ಆಸ್ತಿಗಳಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ನಿಮ್ಮ ಬಳಿ ಸ್ವಂತ ಮನೆ ಅಥವಾ ಖಾಲಿ ಜಾಗ ಅಥವಾ ಪ್ಲಾಟ್ ಇದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದು, ಆಸ್ತಿಯ ಮಾಲೀಕರು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಖಾತಾ ಇಲ್ಲದ ಆಸ್ತಿಗಳಿಗೆ ಬಿ ಖಾತಾ ನೀಡಲು ಸರ್ಕಾರ ರೆಡಿ. ಬೆಂಗಳೂರು ಬಿಟ್ಟು ರಾಜ್ಯದ ಇತರ ಸ್ಥಳೀಯ ಸಂಸ್ಥೆಗಳ ನಗರ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಈ ಖಾತಾ ಹೊಂದಿಲ್ಲದ 30 ರಿಂದ 32 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ನೀಡಲು ತೀರ್ಮಾನಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸೋಮವಾರ ಹೇಳಿದರು. ಬೆಂಗಳೂರು ಹೊರಗಿನ ನಗರ ಪ್ರದೇಶಗಳಲ್ಲಿ ವಿವಿಧ ಸ್ಥಳೀಯ ಸಂಸ್ಥೆಗಳ ಅಡಿಯಲ್ಲಿ ಸುಮಾರು 55 ಲಕ್ಷ ನಿವೇಶನಗಳಿವೆ. ಈ ನಿವೇಶನಗಳಲ್ಲಿ 22 ಲಕ್ಷ ಸೈಟ್ ಮಾಲೀಕರು ಈಗಾಗಲೇ ಈ ಖಾತಾ ಪಡೆದಿದ್ದಾರೆ. ಆದರೆ 30 ಲಕ್ಷಕ್ಕೂ ಹೆಚ್ಚು ನಿವೇಶನಗಳು ಯಾವುದೇ ದಾಖಲೆಗಳನ್ನು ಹೊಂದಿಲ್ಲ. ಇಂತಹ ನಿವೇಶನಗಳಿಗೆ ಸರ್ಕಾರವು ಬಿ ಖಾತಾ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಲು ಮುಂದಾಗಿದೆ. ಬಿ ಖಾತಾ ಎಂದರೇನು? ಬಿ ಖಾತಾ ಎಂಬುದು ನಗರ ಪ್ರದೇಶಗಳಲ್ಲಿ ಅನಧಿಕೃತ ಅಥವಾ ನಿಯಮಿತ ದಾಖಲೆಗಳಿಲ್ಲದ ಆಸ್ತಿಗಳ ಪಟ್ಟಿ. ಇದು ಮೂಲತಃ ಬೆಂಗಳೂರು ಮಹಾನಗರ ಪಾಲಿಕೆ ಪರಿಭಾಷೆಯಲ್ಲಿ ಬಳಸಲ್ಪಡುವ ಪದವಾಗಿದೆ. ಆದರೆ ಇತರ ನಗರ ಪ್ರದೇಶಗಳಲ್ಲಿಯೂ ಇದನ್ನು ಬಳಸಲಾಗುತ್ತೆ. ಬಿ ಖಾತಾ ಹೊಂದಿರುವ ಆಸ್ತಿಗಳು ಸಾಮಾನ್ಯವಾಗಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಯಮ ಉಲ್ಲಂಘನೆ ಅಥವಾ ಅನುಮೋದನೆಯ ಕೊರತೆಯಿಂದಾಗಿ ಈ ಖಾತಾ ಪಡೆಯಲು ಅರ್ಹವಾಗಿಲ್ಲ. ಸರ್ಕಾರವು ಈ ಸಮಸ್ಯೆಯನ್ನು ಪರಿಹರಿಸಲು ಯಾವುದೇ ದಾಖಲೆಗಳಿಲ್ಲದ 30 ಲಕ್ಷಕ್ಕೂ ಹೆಚ್ಚು ನಿವೇಶನಗಳಿಗೆ ಬಿ ಖಾತಾ ನೀಡುವ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಲಾಗಿದೆ. ಮೊದಲಿಗೆ ಇಂತಹ ನಿವೇಶನಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಸ್ಥಳೀಯ ಸಂಸ್ಥೆಗಳು ಕಾರ್ಯಾಚರಣೆ ನಡೆಸಲಿವೆ. ಅರ್ಜಿ ಪ್ರಕ್ರಿಯೆ: ಸೈಟ್ ಮಾಲೀಕರು ತಮ್ಮ ಆಸ್ತಿಗಳ ವಿವರಗಳನ್ನು ಸಲ್ಲಿಸಿ ಅವಕಾಶವನ್ನು ಪಡೆಯುತ್ತಾರೆ. ಕಾನೂನು ಮಾನ್ಯತೆ: ಬಿ ಖಾತಾದ ಮೂಲಕ ಈ ಆಸ್ತಿಗಳಿಗೆ ಕಾನೂನು ಮಾನ್ಯತೆ ದೊರೆಯುತ್ತದೆ. ಆದರೆ ಇದು ಸಂಪೂರ್ಣವಾಗಿ ಈ ಖಾತಾದ ಸಮಾನವಾದುದಲ್ಲ. ಭವಿಷ್ಯದ ಯೋಜನೆಗಳು: ಬಿ ಖಾತಾದ ಮೂಲಕ ಕಾನೂನುಬದ್ಧಗೊಳಿಸಿದ ನಂತರ ಈ ಆಸ್ತಿಗಳನ್ನು ಹಂತ ಹಂತವಾಗಿ ಈ ಖಾತಾದಲ್ಲಿ ಪರಿವರ್ತಿಸಲು ಸಾಧ್ಯವಾಗಬಹುದು. ಈ ಕ್ರಮದಿಂದ ಆಗುವ ಲಾಭಗಳು: ಆರ್ಥಿಕ ಲಾಭ: ಬಿ ಖಾತಾದ ಮೂಲಕ ಸರ್ಕಾರಕ್ಕೆ ತೆರಿಗೆ ಸಂಗ್ರಹಣೆ ಸುಲಭವಾಗುತ್ತೆ. ಕಾನೂನು ಬದ್ಧತೆ: ಅನಧಿಕೃತ ನಿವೇಶನಗಳಿಗೆ ಕಾನೂನು ಮಾನ್ಯತೆ ದೊರೆತು ಸೈಟ್ ಮಾಲೀಕರಿಗೆ ಭಯವಿಲ್ಲದೆ ತಮ್ಮ ಆಸ್ತಿ ಬಳಕೆ ಮಾಡಲು ಅವಕಾಶವಿದೆ. ಆಸ್ತಿ ಮೌಲ್ಯ ಹೆಚ್ಚಳ: ಬಿ ಖಾತಾದಿಂದ ಆಸ್ತಿ ಮೌಲ್ಯ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಅನಧಿಕೃತ ನಿರ್ಮಾಣ ತಡೆ: ಸರಿಯಾದ ದಾಖಲೆ ವ್ಯವಸ್ಥೆಯಿಂದ ಭವಿಷ್ಯದಲ್ಲಿ ಅನಧಿಕೃತ ನಿರ್ಮಾಣವನ್ನು ತಡೆಯಬಹುದು. ಅನಧಿಕೃತ ನಿರ್ಮಾಣಕ್ಕೆ ಉತ್ತೇಜನ: ಕೆಲವು ವೀಕ್ಷಕರ ಅಭಿಪ್ರಾಯದಲ್ಲಿ ಈ ಕ್ರಮವು ಅನಧಿಕೃತ ನಿರ್ಮಾಣಗಳಿಗೆ ಉತ್ತೇಜನ ನೀಡಬಹುದು ಎಂದು ಭಾವಿಸಲಾಗಿದೆ. ಪೂರ್ಣ ಕಾನೂನು ಮಾನ್ಯತೆ ಇಲ್ಲದೆ ಸಮಸ್ಯೆ ಮುಂದುವರಿಯುವಿಕೆ: ಬಿ ಖಾತಾ ಹೊಂದಿರುವ ಆಸ್ತಿಗಳು ಇನ್ನೂ ಸಂಪೂರ್ಣ ಕಾನೂನು ಮಾನ್ಯತೆ ಹೊಂದಿರೋದಿಲ್ಲ ಎಂಬ ಕಾರಣದಿಂದಾಗಿಯೇ ಕೆಲವು ಸೈಟ್ ಮಾಲೀಕರಿಗೆ ಸಮಸ್ಯೆಗಳು ಮುಂದುವರಿಯಬಹುದು. ಈ ಹೊಸ ಕ್ರಮವು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಇದು ದಶಕಗಳಿಂದ ಇರುವಂತಹ ಅನಧಿಕೃತ ನಿವೇಶನಗಳ ಸಮಸ್ಯೆಗೆ ಪರಿಹಾರ ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ.